ಇವತ್ತು ನಾನು ಮೈಸೂರಲ್ಲಿರುವಂತಹ ಮೇಜರ್ ಸ್ಪಾಟ್ಗಳನ್ನ ರಿವ್ಯೂ ಮಾಡ್ತಾಯಿದ್ದೀನಿ. ಲೈಕ್ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ರಿವ್ಯೂ ಮಾಡೋದು. ಲೈಕ್ ನಂಜನಗೂಡು ಆಗ್ಬೋದು, ಅಥವಾ ಮೈಸೂರಲ್ಲಿ ಮೈನ್ ಹೈಲೈಟ್ ಮೈಸೂರು ಪ್ಯಾಲೇಸ್ ಆಗ್ಬೋದು, ಅಥವಾ ಪಯಣ ಕಾರ್ ಮ್ಯೂಸಿಯಂ ಆಗ್ಬೋದು. ಪ್ರತಿಯೊಂದನ್ನು ಕೂಡ ಆ ಒಂದು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ರಿವ್ಯೂ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಇವಾಗ ನಾನು ರೂಮ್ನ ರೀಚ್ ಆದೆ. ಸೊ ಈಗ ಫೈನಲಿ ನಾವು ಮೈಸೂರಲ್ಲಿ ಹೈಲೈಟ್ ಆಗಿರುವಂಥ ಪ್ಲೇಸಸ್ನ ಕವರ್ ಮಾಡೋಣ. ಸೊ ಲೈಕ್ ಈಗ ಮೈಸೂರು ಪ್ಯಾಲೇಸ್ ಆಗ್ಬೋದು, ಅಥವಾ ಲಲಿತ್ ಮಹಲ್ ಆಗ್ಬೋದು, ಅಥವಾ ದೇವಸ್ಥಾನಗಳಾಗ್ಬೋದು, ಯಾವ್ದಾರ ಒಂದು ಆಗ್ಬೋದು. ಸೊ ಮೇನ್ ಹೈಲೈಟ್ಸ್ ಏನಿದೆ ಅದನ್ನು ಕವರ್ ಮಾಡೋಣ. ಡೇ 1 ಬಂದ್ಬಿಟ್ಟು ನಾನು ರೀಚ್ ಆದಾಗ ನೈಟ್ ಅರೌಂಡ್ 9 to 9:30 ಆಗಿತ್ತು. ಸೊ ಆಗ ಡಿನ್ನರ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಟೈಮ್ ಬಂದ್ಬಿಟ್ಟು 9:10 ಆಗಿದೆ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ಒಟ್ಟು ಟೋಟಲ್ 4 ಪ್ಲೇಸಸ್ನ ಕವರ್ ಮಾಡೋಣ ಅಂತ ಪ್ಲಾನ್ ಇದೆ. ಸೊ ಎಷ್ಟು ಪ್ಲೇಸಸ್ನ ಕವರ್ ಮಾಡೋಕ್ಕಾಗುತ್ತೆ ಅಂತ ನೋಡೋಣ. ಸೊ ಮೇಜರ್ ಪ್ಲೇಸಸ್ ಬಂದ್ಬಿಟ್ಟು ಚಾಮುಂಡಿ ಹಿಲ್ಸ್ ಆಗ್ಬೋದು, ಅಥವಾ ಪ್ಯಾಲೇಸ್ ಆಗ್ಬೋದು, ಲಲಿತ್ ಮಹಲ್ ಆಗ್ಬೋದು, ಆ್ಯಂಡ್ ಪಯಣ ಕಾರ್ ಮ್ಯೂಸಿಯಂ ಆಗ್ಬೋದು. ಸೊ 4 ಪ್ಲೇಸಸ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಷ್ಟು ಪ್ಲೇಸಸ್ನ ಕವರ್ ಮಾಡೋಕ್ಕಾಗುತ್ತೆ ಒಂದು ದಿನದಲ್ಲಿ? ಸೊ ಈಗ ಟೈಮ್ ಅಪ್ರಾಕ್ಸಿಮೇಟ್ಲಿ 9:21 ಆಗಿದೆ. ಸಾರಿ, ಸೊ 10 ಮಿನಿಟ್ಸ್ ಮುಂಚೆ ಅಂದ್ಕೊಂಡೆ. ಓಕೆ, 9:21 ಎಕ್ಸಾಕ್ಟ್ ಟೈಮ್ ಈಗ. ಸೊ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 9:21 ಆಗಿತ್ತು. ಸೊ ಆಲ್ರೆಡಿ ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ನಾನು ಅಲ್ಲೇ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿ ಅರೌಂಡ್ ನಾನೊಂದು 9:30 ಇಲ್ಲ 10:15 ಹಂಗೆ ಹೊರಟೆ. ಸೊ ಇಲ್ಲಿಂದ ನಾನು ಬಂದಿದ್ದು ಫಸ್ಟು ಮೈಸೂರು ಪ್ಯಾಲೇಸ್ಗೆ. ಇಲ್ಲಿ 150 ರುಪೀಸ್ ಇತ್ತು ಒಬ್ಬರಿಗೆ. ಸೊ ಟೋಟಲ್ 300 ರೂಪಾಯಿ ಆಯಿತು. ಆ್ಯಂಡ್ ಅರಮನೆ ಇಂಟೀರಿಯರ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಆವಾಗಿನ ಟೈಮಲ್ಲಿ ಯೂಸ್ ಮಾಡ್ತಾರಂಥ ಐಟಮ್ಗಳನ್ನ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಎಷ್ಟೊಂದು ಐಟಮ್ಗಳು ಕೂಡ ಸಿಲ್ವರಿಂದ ಮಾಡಿರೋಂಥದ್ದಾಗಿದೆ, ಆವಾಗಿನ ಟೈಮಲ್ಲಿ ಮಾಡಿರೋಂಥದ್ದು. ಆ್ಯಂಡ್ ಕ್ರೌಡ್ ತುಂಬಾ ಜಾಸ್ತಿ ಇತ್ತು. ಬಟ್ ಏನೋ ನಿಮಗೆ ಆ ಫೀಲ್ ಬರಲ್ಲ ರಶ್ ಇದೆ ಅಂತ, ಬಿಕಾಸ್ ಬೇಗ ಮೂವ್ ಆಗುತ್ತೆ ಕ್ರೌಡು. ಆ್ಯಂಡ್ ಇದೆಲ್ಲ ಆವಾಗಿನ ಟೈಮ್ದು ಇಮೇಜಸ್ಗಳು, ಪೇಂಟಿಂಗ್ಸ್ಗಳು, ಆ್ಯಂಡ್ ಇದೆಲ್ಲ ಟೀಕ್ ವುಡ್ಡು ಆವಾಗಿನ ಟೈಮ್ದು. ಸೊ ಎಲ್ಲ ಆ್ಯಂಟಿಕ್ ಪೀಸ್ ಅನ್ಬೋದು ಇಲ್ಲಿರೋ ಪ್ರತಿಯೊಂದು ಕೂಡ. ಆ್ಯಂಡ್ ಇದೆಲ್ಲ ಆವಾಗಿನ ಟೈಮಲ್ಲಿ ಯೂಸ್ ಮಾಡ್ತಕ್ಕಂಥ ಸಿಲ್ವರ್ ಚೇರ್ಗಳು. ಆ್ಯಂಡ್ ಎಸ್ಪೆಷಲಿ ಇದು ತುಂಬಾ ಚೆನ್ನಾಗಿತ್ತು. ಓವರಾಲ್ ಅಲ್ಲಿಂದ ಡೈರೆಕ್ಟ್ ನಾನು ಹೊರಟಿದ್ದು ಚಾಮುಂಡಿ ಹಿಲ್ಸ್ಗೆ. ಸೊ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಕ್ಯೂ ಅಲ್ಲಿ ನಿಂತಿರೋ ಒಂದು ಅರ್ಧ ಗಂಟೆಯಲ್ಲಿ ದರ್ಶನ ಆಗೋಗುತ್ತೆ. ಸೊ ಬೇಗ ದರ್ಶನ ಆಯಿತು ಅಂತ ಅನ್ಬೋದು. ಅಲ್ಲಿಂದ ನಾನು ಬಂದಿದ್ದು ಡೈರೆಕ್ಟ್ ಪಯಣ ಮ್ಯೂಸಿಯಂಗೆ. ಇಲ್ಲಿ ವಿಂಟೇಜ್ ಗಾಡಿಗಳು ಪ್ರತಿಯೊಂದು ಕೂಡ ಇರ್ತವೆ. ವಿಂಟೇಜ್ ಗಾಡಿಗಳಿಗೆ ಸಂಬಂಧಪಟ್ಟಿರೋದು ಯಾವ ಟೈಪಾರ ಆಗ್ಬೋದು. ಇಲ್ಲಿ ಕೂಡ ಕ್ರೌಡ್ ತುಂಬಾ ಇತ್ತು, ಬಟ್ ಬೇಗ ಫಾಸ್ಟ್ ಮೂವಿಂಗ್ ಇತ್ತು. ಆ್ಯಂಡ್ ಮೇಲ್ಗಡೆಗಿಂತ ಆ್ಯಕ್ಚುಲಿ ಕೆಳಗಡೆ ಚೆನ್ನಾಗಿದೆ ಗ್ರೌಂಡ್ ಫ್ಲೋರು, ಬಿಕಾಸ್ ಅಲ್ಲಿ ನಿಮಗೆ ಲಕ್ಸುರಿ ಕಾರ್ಸ್ ಇದೆ ಆವಾಗಿನ ಟೈಮ್ದು. ಇದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಕಾರು. ಇವೆಲ್ಲ ಆವಾಗಿನ ಟೈಮಲ್ಲಿ ಲಕ್ಸುರಿ ಕಾರ್ಗಳು. ಇವತ್ತು ಕೂಡ ಇದಕ್ಕೆ ತುಂಬಾ ವ್ಯಾಲ್ಯೂ ಇದೆ. ಬಟ್ ಆವಾಗಿನ ಟೈಮಲ್ಲೇ ಇವಾಗ ಲೈಕ್ ಲ್ಯಾಂಬೋರ್ಗಿನಿ ಎಲ್ಲ ಆ ಥರ ಇದೆ, ಆ ಥರ ಆವಾಗಿನ ಟೈಮಲ್ಲೇ ಲಕ್ಸುರಿ ಕಾರ್ಸು. ಸೊ ನೀವು ಹಳೆಯ ಲಕ್ಸುರಿ ಕಾರ್ಸ್ನ ಒಂದೇ ಕಡೆ ನೋಡಬೇಕಂತಂದರೆ ಈ ಮ್ಯೂಸಿಯಮಿಗೆ ಬನ್ನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇವೆಲ್ಲ ಆವಾಗಿನ ಟೈಮಲ್ಲಿ ಯೂಸ್ ಮಾಡಿದಂಥ ಆಯುಧಗಳು, ವೆಪನ್ಸ್ಗಳು. ಸೊ ಅದು ಕೂಡ ಇಲ್ಲಿ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ಸೊ ಇಲ್ಲಿರೋ ಪ್ರತಿಯೊಂದು ಕೂಡ 100-150 ವರ್ಷ ಇನ್ನೂ ಹಳೇದಿವೆ. ಆ್ಯಂಡ್ ಇದು ಕೂಡ ಅಷ್ಟೇ ಆವಾಗಿನ ಟೈಮಲ್ಲಿ ಯೂಸ್ ಮಾಡ್ತಂಥ ಪಾತ್ರೆಗಳು. ಆ್ಯಂಡ್ ಇದು ಬಂದ್ಬಿಟ್ಟು ಆಪೋಸಿಟಲ್ಲಿರುವಂಥ ಒಂದು ಹೋಟ್ಲು. ಇಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಬೇಕಾದ್ರೆ ಟ್ರೈ ಮಾಡಿ. ಈ 3 ಜಾಗ ಕವರ್ ಮಾಡೋಷ್ಟಕ್ಕೆ ಟೈಮ್ ಬಂದ್ಬಿಟ್ಟು 4:30 ಆಗಿತ್ತು. ಸೊ ಲಲಿತ್ ಮಹಲ್ ಬೇಡ ಅಂದ್ಬಿಟ್ಟು ರೂಮ್ಗೆ ವಾಪಸ್ ಆದೆ. ರೂಮಿಗೆ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಒಂದು ಸ್ವಲ್ಪ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಊಟ ಎಲ್ಲ ಮಾಡಿ ಫ್ರೆಶ್ ಅಪ್ ಆದಮೇಲೆ ಸೊ ನೆಕ್ಸ್ಟ್ ದಿನ ನಂಜನಗೂಡು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡೆ. ಸೊ ಒಟ್ಟು 3 ಪ್ಲೇಸಸ್ನ ಕವರ್ ಮಾಡಬೇಕಂತ ಅಂದ್ಕೊಂಡಿದ್ದು, ಸಚ್ ಆಸ್ ಮೈಸೂರು ಪ್ಯಾಲೇಸ್ ಆಗ್ಬೋದು, ಆ್ಯಂಡ್ ಚಾಮುಂಡಿ ಹಿಲ್ಸ್ ಆಗ್ಬೋದು, ಆ್ಯಂಡ್ ಪಯಣ ಕಾರ್ ಮ್ಯೂಸಿಯಂ ಆಗ್ಬೋದು. ಸೊ 3 ಕೂಡ ಆದಷ್ಟು ಬೇಗನೆ ಕವರ್ ಮಾಡಿದೆ. ಲೈಕ್ ಮೈಸೂರು ಪ್ಯಾಲೇಸು ಮತ್ತು ಎಲ್ಲ ಪ್ಲೇಸಸ್ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಎಲ್ಲ ಜಾಗಗಳು ಕ್ಲೀನಾಗೇ ಇತ್ತು. ಆ್ಯಂಡ್ ಈಗ 10 ಔಟ್ ಆಫ್ ರೇಟಿಂಗ್ಸ್ ಕೊಡೋದಾರೆ. ಲೈಕ್ 10ಗೆ 9.5 ಕೊಡ್ತೀನಿ ಮೈಸೂರು ಪ್ಯಾಲೇಸ್ಗೆ, ಬಿಕಾಸ್ ಕ್ಲೆನ್ಲಿನೆಸ್ ಇತ್ತು. ಆ್ಯಂಡ್ ಎಲ್ಲ ಓವರ್ ಆಲ್ ಗುಡ್ ಆಗಿತ್ತು, ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಪ್ರತಿಯೊಂದು ಕೂಡ. ಬಟ್ ಯಾಕೆ 10 ಕೊಡೋಲ್ಲ ಅಂತಂದರೆ ಲೈಕ್ ಒಂದು ಸ್ವಲ್ಪ ಸ್ಲೈಟ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಅದನ್ನು ಎಲ್ಲೋ ಸಿಕ್ಕಿಲ್ಲ ಅಂತ ಅನ್ಬೋದು. ಸೊ ಆ ಕಾರಣಕ್ಕೆ ನಾನು 9.5 ಕೊಡ್ತೀನಿ. ಪಯಣ ಕಾರ್ ಮ್ಯೂಸಿಯಂ ಕೂಡ ಅಷ್ಟೇ, ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಓಕೆ, 9.5 ಇಲ್ಲ 10ಗೆ 10 ಆರಾಮಾಗಿ ಕೊಡ್ಬೋದು. ಆ್ಯಂಡ್ ಚಾಮುಂಡಿ ಹಿಲ್ಸ್ ಬಂದರೆ 10 ಔಟ್ ಆಫ್ 10 ಆರಾಮಾಗಿ ಕೊಡ್ಬೋದು. ಸೊ 3 ಪ್ಲೇಸಸ್ ಚೆನ್ನಾಗಿತ್ತು. ಲೈಕ್ ಚಾಮುಂಡಿ ಹಿಲ್ಸ್ ಸ್ವಲ್ಪ ರಶ್ ಇತ್ತು ಅನ್ಬೋದು, ಬಟ್ ನೀವು ತೊಗೊಳ್ಳೋಂಥ ಟಿಕೆಟ್ ಮೇಲೆ ಡಿಸೈಡ್ ಆಗುತ್ತೆ ರಶ್ಶು. ಸೊ ನನಗೆ ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಆಗೋಯ್ತು. ಸೊ ಓವರ್ ಆಲ್ 3 ಪ್ಲೇಸಸ್ ಕೂಡ ಟಾಪ್ ನಾಚ್ ಆಗಿತ್ತು ಒಂದಿನದೇ. ಸೊ ನಂಜನಗೂಡನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಇನ್ನೂ ಟೈಮ್ ಇದ್ದರೆ ಇನ್ನು ಮೈಸೂರಲ್ಲಿ ಯಾವ್ಯಾವ ಜಾಗಗಳಿವೆ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿಕೊಂಡು ಲಾಸ್ಟಲ್ಲಿ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಇದ್ದೀನಿ. ಸೊ ಆಗಲ್ವ ಅಂತ ನೋಡೋಣ. ಒಟ್ಟಿನಲ್ಲಿ ನಂಜನಗೂಡಂತೂ ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀನಿ. ಲೈಕ್ ಟೈಮ್ ಸಿಕ್ಕರೆ ಇನ್ನು ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡ್ತೀನಿ ಅದರ ಮೈಸೂರಲ್ಲಿರೋದು. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದೆ. ಸೊ ಒಂದು 2-3 ಜಾಗನ ಕವರ್ ಮಾಡೋಣ ಅಂದ್ಕೊಂಡೆ. ಬಟ್ ಅವತ್ತು ಫುಲ್ಲು ಸುಸ್ತಾಗಿತ್ತು ಅಂದ್ಬಿಟ್ಟು ಬೇಗ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅಲ್ಲಿಂದ ನಂಜನಗೂಡು ಒಂದನ್ನು ಕವರ್ ಮಾಡಿದರೆ ಸಾಕು ಅಂತ ಅಂದ್ಕೊಂಡೆ. ಸೊ ಬೇಗ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಂಜನಗೂಡು ಕಡೆ ಹೊರಟೆ.
ನಾನು ಹೋಗಿದ್ದು ಸೋಮವಾರ ಆಗಿರೋದ್ರಿಂದ ಜನ ಸ್ವಲ್ಪ ಜಾಸ್ತಿ ಇದ್ರು, ಬಟ್ ಟಿಕೆಟ್ ತೊಗೊಂಡ್ರೆ ನಿಮಗೆ ಕ್ರೌಡ್ ತುಂಬಾ ಕಡಿಮೆ ಇರುತ್ತೆ. ಸೊ ನೀವೇನಾದ್ರು ಹೊರಗೆ ಟಿಕೆಟ್ ತೊಗೊಳ್ಳಿ, ಬಿಕಾಸ್ ನಿಮಗೆ ವಿದಿನ್ 30 to 40 ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ. ಸೊ ಬೇಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ಬೋದು. ಆ್ಯಂಡ್ ನೀವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಎಕ್ಸಿಟಿಂದ ನಿಮಗೆ ಸ್ಟ್ರೈಟ್ ಹೋದರೆ, ಅಂದರೆ ಎಕ್ಸಿಟ್ ಡೋರಿಂದ ನೀವು ಸ್ಟ್ರೈಟ್ ಬಂದರೆ ನಿಮಗೆ ಅಲ್ಲಿ ಒಂದು ಸ್ಟ್ಯಾಚು ಸಿಗುತ್ತೆ, ಇವಾಗ ಆ್ಯಡ್ ಮಾಡಿರೋದು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ವ್ಯೂ. ಸೊ ಒಂದ್ಸಲ ನೋಡ್ಕೊಂಬನ್ನಿ. ಇನ್ನೂ ಬೇರೆ ಬೇರೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅವಾಗ ಆಲ್ರೆಡಿ ಟೈಮ್ ಆಗೋಗಿತ್ತು. ಸೊ ಅದಕ್ಕೋಸ್ಕರ ನಾನು ಅಲ್ಲೇ ಊಟ ಮಾಡಿಕೊಂಡು ವಾಪಸ್ ಬ್ಯಾಂಗ್ಳೂರ್ಗೆ ಹೊರಟೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.